ಎಲ್ರಿಗೂ ನಮಸ್ಕಾರ. ನಾನು ನನ್ನ ಅನಿಸಿಕೆನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಬಿಗ್ ಬಾಸ್ ಸುದೀಪ್ ಸರ್ ಬಗ್ಗೆ. ಇಷ್ಟು ದಿನ ಒಂದು 11 ಸೀಸನು ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬಂತು ಅವರಿರೋದ್ರಿಂದ. ಮತ್ತು ಇವಾಗ ನಿನ್ನೆ ತಾನೇ ಹನುಮಂತ್ ಗೆದ್ದಿದ್ದಾರೆ. ಆದರೆ ಇವಾಗ ಅವರು ಬಿಡ್ತಾರೆ ಅಂತ ಹೇಳಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಅವರಿದ್ರೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರು ಹೇಳುವಂಥ ಮಾತುಗಳೇನಿದಾವಲ್ಲ, ಕೇಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಎಷ್ಟೋ ಜನರ ಜೀವನದಲ್ಲಿ ಬದಲಾವಣೆಗಳು ಕೂಡ ಆಗಿದ್ದಾವೆ. ಮತ್ತು ಯಾರಿಗೂ ಹರ್ಟ್ ಆಗದೆ ಇರೋ ಥರ ಅವರು ಎರಡೂ ಕಡೆ ಮ್ಯಾನೇಜ್ ಮಾಡಿ, ಅಂದರೆ ಈ ಕಡೆ ಆಡಿಯನ್ಸದ್ದು ಆಯಿತು, ಈ ಕಡೆ ಬಿಗ್ ಬಾಸದ್ದು ಆಯಿತು, ಎರಡು ರೀತಿಯೂ. ಮತ್ತು ಕಂಟೆಸ್ಟೆಂಟು ಕೂಡ ಎಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಅವರಲ್ಲಿ ಒಂದು ಟ್ಯಾಲೆಂಟ್ ಅಂತ ಹೇಳ್ಬೋದು. ಏನಂತಂದರೆ ಏನೇ ಒಂದು ಕಂಟೆಸ್ಟೆಂಟ್ಗಳಲ್ಲಿ ಮಿಸ್ಟೇಕ್ ಇದ್ದರೆ ಅದನ್ನು ಬೇಗ ಕ್ಯಾಪ್ಚರ್ ಮಾಡಿಕೊಂಡು ಅದೇ ನೀವು ಮಿಸ್ಟೇಕ್ ಮಾಡಿದ್ದೀರಂತ ಗುರ್ತು ಹಿಡಿದು ಅವರಿಗೆ ಅದು ತಿದ್ಕೊಳ್ಳೋ ಥರ ಮಾಡ್ತಾರೆ. ಸೊ ಈ ರೀತಿ ತುಂಬಾ ಇದ್ದಾವೆ. ಅವರಂದರೆ ಏನೋ ಒಂಥರ ಖುಷಿ, ಹೆಮ್ಮೆ. ಬರೀ ಯಾರಾದರೂ ಹೋಗಿ ಅಲ್ಲಿ ನಿಂತ್ಕೋಬೋದು. ಬಟ್ ಏನಂತಂದರೆ ಆ ಒಂದು ಸ್ಟೇಜನ್ನು ಮ್ಯಾನೇಜ್ ಮಾಡುವಂಥದ್ದು, ಆ ಒಂದು ಕ್ವಿಕ್ಕಾಗಿ ಏನೇ ಒಂದು ಮಾತುಗಳು ಬಂದರೂ ಕೂಡ ಅವಕ್ಕೆ ವಾಪಸ್ ಮಾತಾಡೋದಾಗಿರ್ಬೋದು, ಸಾಲ್ವ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಸೊ ಅವರಿದ್ರೇ ಬಿಗ್ ಬಾಸ್ ಅಂತ ನನಗನ್ಸುತ್ತೆ. ಸೊ ಅವರು ಕಂಟಿನ್ಯೂ ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡೋಣಂತೆ. ತುಂಬ ಒಳ್ಳೆಯದು ಅವರಿದ್ದರೆ. ಬಟ್ ಏನಂದರೆ ಒಂದು ಕಡೆ ಅನಿಸುತ್ತೆ ನನಗೆ, ನನ್ನ ಒಂದು ಅನಿಸಿಕೆ ಏನಂದರೆ, ಇವರು ಬಿಗ್ ಬಾಸಲ್ಲಿದ್ದರೆ ಅವರ ಫಿಲ್ಮ್ಗಳನ್ನು ಜಾಸ್ತಿ ನೋಡೋಕ್ಕಾಗಲ್ಲ, ಟೈಮ್ ಜಾಸ್ತಿ ಅಲ್ಲಿ ಕೊಡ್ತಾರೆ. ಸೊ ಇವರು ಫಿಲ್ಮ್ಗಳನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ನಾವು ಮುಂಚೆಯಿಂದ ನೋಡ್ಕೊಂಬಂದಿದ್ದು ಅವರನ್ನು ಫಿಲ್ಮ್ಗಳಿಂದಾನೆ. ಇವಾಗ ಬಿಗ್ ಬಾಸಲ್ಲಿದ್ದಾರೆ. ಬಟ್ ಅವ್ರು ಎಷ್ಟು ಒಂದು ಫಿಲ್ಮ್ಗಳನ್ನು ಮಾಡ್ತಾರಲ್ಲ, ಅದು ಅವರಿಗೆ ಜಾಸ್ತಿ ಒಳ್ಳೆಯತ್ತೆ. ಯಾಕಂದ್ರೆ ತುಂಬ ಲೇಟಾಗಿ ಫಿಲ್ಮ್ಸ್ ಬರ್ತಾ ಇದ್ದಾವೆ. ಸೊ ನನ್ನ ಅನಿಸಿಕೆ ಇದು. ಬಟ್ ಅವ್ರ ಸರ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ, ಅವರು ಯಾವುದನ್ನು ಚೂಸ್ ಮಾಡ್ಕೋತಾರೋ ಅದು ಅವರಿಗೆ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.